ಅಜ್ಜಿ ಅಜ್ಜಿ ಪ್ಲೀಸ್ ನಾನು ಕೇಕ್ ಕಟ್ ಮಾಡ್ತೀನಿ ಅಜ್ಜಿ. ಹ್ಞೂ ಇರಪ್ಪಯ್ಯ, ಇನ್ನು ಕೇಕ್ ಕಟ್ ಮಾಡೋ ಟೈಮ್ ಆಗಿಲ್ಲ. ನಾನು ಹೇಳ್ತೀನಿ ಅವಾಗ ನೀನೇ ಕಟ್ ಮಾಡುವಂತೆ. ಇನ್ನು ನಾವು ಸಬ್ಸ್ಕ್ರೈಬರ್ಸ್ ಹತ್ರಕ್ಕೆ ಮಾತಾಡಬೇಕು, ಧನ್ಯವಾದಗಳು ತಿಳಿಸ್ಬೇಕು. ಇವೆಲ್ಲ ಆದ್ಮೇಲೆ ಕೇಕ್ ಕಟ್ ಮಾಡಿ ತಿನ್ನೋದು. ಅಲ್ಲಿ ಮಟ್ಟ ಸುಮ್ಮನೆ ನಿಂದಿರ್ಬೇಕಾ? ಇಷ್ಟು ದೊಡ್ಡ ಕೇಕು, ಅದ್ರ ಮೇಲೆ 50 ಅಂತ ಬರೆದಿರೋದೈತಂದ್ರೆ ಇವತ್ತು ನಮ್ಮ ಅಜ್ಜಿ ಬರ್ತಾಡೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಜ್ಜಿ. ಗುಂಡ, ಅದ್ರ ಮೇಲೆ ಏನು ಬರ್ದಿರೋದೈತೆ ಹೇಳು? 50. ಮತ್ತು ಮುಂದೆ 50K ಅಂತಂದ್ರೆ ಏನಮ್ಮ? 50K ಅಂತಂದ್ರೆ 50,000 ಅಂತ ಅರ್ಥ, ಗೊತ್ತಾಯ್ತಾ? ಅಂದ್ರೆ ಅಜ್ಜಿಗೆ 50,000 ವರ್ಷ ಆಗೈತೇನಮ್ಮ? ಅಯ್ಯೋ ಬಾಡ, ಹೌದೊಂದು 50,000 ವರ್ಷ ಯಾರು ಬದುಕ್ತಾರೆ? 100 ವರ್ಷ ಬದುಕೋದೆ ಸಾಕಾಗೈತಿ ಇಲ್ಲಿ. ಅದು ಅದೆಲ್ಲ ನಿಮ್ಮಮ್ಮ ಹೇಳೋದಕ್ಕೂ ನೀನು ಕೇಳೋದಕ್ಕೂ ಸರಿಯಾಗೈತೆ. ಈಗ ಹೇಳ್ತೀನಿ ನೋಡಿ, ಯೂಟ್ಯೂಬ್ ಚಾನಲ್ ಐತೆ ನಮ್ದೊಂದು, ಅದಕ್ಕೆ 50,000 ಚಂದಾದಾರರಾಗಿದ್ದಾರೆ. ಅಂದ್ರೆ 50,000 ಜನರು ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ. ಹೌದೇನಜ್ಜಿ? ನಮ್ಮನ್ನು ಫಾಲೋ ಮಾಡತ್ತಾರ? ಮತ್ತೆ ಎಲ್ಲಿ ಕಾಣತಾನೆ ಇಲ್ಲ ಅವರು? ನಾವ್ಯಾರು ಅವ್ರಿಗೆ ಕಾಣಿಸಲ್ಲಪ್ಪಯ್ಯ, ಅವರೆಲ್ಲರಿಗೂ ನಾವು ಕಾಣಿಸ್ತೀವಿ. ಅದಕ್ಕೆ ಈ ಸೆಲೆಬ್ರೇಷನ್ ಮಾಡಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು ನಾವು. ಇರು, ಎಲ್ಲರೂ ನೋಡತ್ತಾರ, ಅವ್ರಿಗೆ ಮಾತಾಡ್ಸ್ಬಿಡೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನಿ. ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್. ಮೊದಲನೇದಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ರೀ. ಯಾಕಂತಂದ್ರೆ ಇವತ್ತು ನಮ್ಮ ಚಾನಲಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅಂದ್ರೆ 50,000 ಚಂದಾದಾರರಾಗಿದ್ದಾರೆ. ಎಲ್ಲರಿಗೂ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ, ಡೈಲಿ ವಿಡಿಯೋಸ್ಗಳನ್ನ ನೋಡಿ ಕಾಮೆಂಟ್ ಮಾಡ್ತೀರಿ, ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ರೀ. ನನಗಂತೂ ಎಷ್ಟು ಖುಷಿ ಆಗ್ತಾ ಐತಂದ್ರೆ ಹೇಳ್ಕೊಳಕ್ಕಾಗತ್ತಿಲ್ಲ ರೀ, ಅಷ್ಟು ಖುಷಿ ಆಗ್ತಾ ಐತೆ. ನಾನು ಇಲ್ಲಿವರೆಗೂ ಬರ್ತೀನಂತ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ರೀ. ಇದಕ್ಕೆಲ್ಲ ಕಾರಣ ನೀವು. ಯಾಕಂತಂದ್ರೆ ನಾವು ವಿಡಿಯೋಸ್ ಮಾಡಬೇಕಾದ್ರೆ ಅದು ಹೀಗಲ್ಲ ಹೀಗೆ ಅಂತ ಕಾಮೆಂಟ್ ಮಾಡಿ ನಮಗೆ ಇನ್ನೂ ಒಳ್ಳೆ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿದವರ ನೀವು. ನಾವು ಇಲ್ಲಿವರೆಗೂ ಬರೋದಕ್ಕೆ ನೀವೇ ಕಾರಣ. ಹಾಗಾಗಿ ಎಲ್ಲರಿಗೂ ಮನಸ್ಪೂರ್ವಕ ಹೇಳ್ತಾ ಇದ್ದೀನಿ ರೀ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ರೀ. ಇವತ್ತು ನನ್ನ ಯೂಟ್ಯೂಬ್ ಕುಟುಂಬ ನಿಮ್ಮೆಲ್ಲರ ಸಪೋರ್ಟಿಂದ ಇಷ್ಟ ಆಗೈತ್ರಿ. ಈ ಒಂದು ಚಿಕ್ಕ ಕುಟುಂಬ ಇನ್ನಷ್ಟು ಬೆಳೆದು ದೊಡ್ಡದಾಗಲಿ ಅಂತ ಹಾರೈಸಿ ಆಶೀರ್ವಾದ ಮಾಡಿರಿ. ಈ ಸೆಲೆಬ್ರೇಷನ್ ಯಾಕೆ ಮಾಡತ್ತೀನಿ ಅಂತಂದ್ರೆ ಒಂದು ನೆನಪಿರ್ತೈತ್ರಿ, 50,000 ಸಬ್ಸ್ಕ್ರೈಬರ್ಸ್ ಆದಾಗ ಹೀಗೆಲ್ಲ ಮಾತಾಡಿದ್ವಿ, ಹೀಗೆಲ್ಲ ಮಾಡಿದ್ವಿ, ಎಡಿಟಿಂಗ್ ಎಲ್ಲ ಮಾಡಿ ಅಂತ ನನಗೂ ಒಂದು ನೆನಪಿರ್ತೈತಂತ ಈ ಒಂದು ಸೆಲೆಬ್ರೇಷನ್ ಥರ ವಿಡಿಯೋ ಮಾಡತ್ತೀನಿ ರೀ. ರಿಯಲ್ ಆಗಿನೇ ಸೆಲೆಬ್ರೇಷನ್ ಮಾಡ್ಬೋದಿತ್ತಲ್ರಿ ಗಿರಿಜಾಕ ಅಂತ ನೀವು ಕೇಳ್ಬೋದು. ನಿಜ ಹೇಳ್ತಿದ್ದೀನಿ ರೀ, ರಿಯಲ್ ಆಗಿ ಮಾಡಿದ್ರೂ ಇಷ್ಟು ಖುಷಿ ಸಿಗಲ್ರಿ ನನಗೆ. ಈ ಗೊಂಬೆಗಳ ಕೈಯಿಂದನೇ ಸೆಲೆಬ್ರೇಷನ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತ್ರಿ. ಯಾಕಂತಂದ್ರೆ ನಮ್ಮ ವಿಡಿಯೋದಲ್ಲಿ ನೀವು ಜಾಸ್ತಿ ನೋಡೋದು ಇವರನ್ನ, ಇವ್ರ ಮನೆ ಕತೆ ಅಂದಮೇಲೆ ಇವ್ರ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತ್ರಿ. ಅದಕ್ಕೆ ರೀ ಒಂದು ಸ್ವಲ್ಪ ಎಡಿಟಿಂಗ್ ಮಾಡಿ ಗೊಂಬೆಗಳನ್ನ ತಂದು ನಿಲ್ಸಿದ್ದೀನಿ ರೀ. ಗೊಂಬೆಗಳು ಅನ್ನೋದಕ್ಕಿಂತ ಗಿರಿಜಕ್ಕ, ಸಿದ್ದೇಗೌಡರು, ಗಂಗಾ, ರಾಜು, ಪುಟ್ಟಿ, ಗೊಂಡ ಅನ್ನೋದೇ ಚೆನ್ನಾಗಿರ್ತೈತಲ್ರಿ. ಆಯ್ತು ರೀ ಅಪ್ಪ, ನಂದು ಇಷ್ಟ ರೀ ಮಾತು. ಈಗ ನಮ್ಮ ಗಂಗಾ ಮಾತಾಡ್ತಾಳೆ ನೋಡ್ರಿ. ಮಾತಾಡೋಕೆ ಹೋದ್ರೆ ಭಾಳ ಮಾತಾಡ್ತೀನಿ ನಾನು. ಇವತ್ತು ಎಲ್ಲರೂ ಮಾತಾಡಬೇಕು, ಸಿದ್ದೇಗೌಡರು ಮಾತಾಡ್ಬೇಕು, ಅದೇನು ಮಾತಾಡ್ತಾರೆ ಗೊತ್ತಿಲ್ಲ, ಮಾತಾಡಬೇಕು. ರಾಜು ಮಾತಾಡ್ಬೇಕು, ಗಂಗಾ ಮಾತಾಡ್ಬೇಕು, ಒಂದು ಎರಡೆರಡು ಮಾತಾಗಲಿ, ಪುಟ್ಟಿ, ಗುಂಡ ಎಲ್ಲರೂ ಮಾತಾಡ್ಬೇಕು ಇವತ್ತು. ಆಯಿತು ಫ್ರೆಂಡ್ಸ್, ಗಂಗಾ ಮಾತಾಡಿ ನೀನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮೆಲ್ಲರ ಪ್ರೀತಿಯ ಗಂಗಾ ಮಾತಾಡ್ತಿರೋದು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಯಾಕಂತಂದ್ರೆ ಇವತ್ತು ನಮ್ಮ ಚಾನಲ್ 50K ರೀಚ್ ಆಗೈತೆ ರೀ. ಈ 50K ರೀಚ್ ಆಗೋದಕ್ಕೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದನ ಕಾರಣ ರೀ. ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿವರೆಗೂ ಬರ್ತಾನೆ ಇದ್ದಿದ್ದಿಲ್ಲ ರೀ. ಇನ್ನು ಮುಂದೆನೂ ನಮ್ಮ ಚಾನಲ್ ಮೇಲೆ ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ಆಶೀರ್ವಾದ ಎಲ್ಲ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ ರೀ. ಇಷ್ಟ ರೀ ಮಾತು. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡ್ರಿ ನಮ್ಮ ಚಾನಲಲ್ಲಿ 50K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿ ನಾವು ಕೇಕ್ನ ಕಟ್ ಮಾಡತ್ತೀವಿ ರೀ. ಬನ್ನಿರಿ ಎಲ್ಲರೂ ಸೆಲೆಬ್ರೇಷನಲ್ಲಿ ಭಾಗಿಯಾಗ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ನಮ್ಮ ಚಾನಲ್ಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ, ಇಲ್ಲಿವರೆಗೂ ನೀವು ಬೆಳೆಸಿದ್ದಕ್ಕೆ, ಇನ್ನು ಮುಂದೆನೂ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ಪ್ರೋತ್ಸಾಹ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ ರೀ. ಆಯ್ತು ರೀ ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಪುಟ್ಟಿ. ನಮ್ಮ ಅಜ್ಜಿ ಚಾನಲ್ಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದೀರಿ. ಇವತ್ತು 50,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರಂತ್ರಿ. ನಮಗಂತೂ ಭಾಳ ಖುಷಿ ಆಗತ್ತೈತ್ರಿ. ಯಾವಾಗ ಕೇಕ್ ಕಟ್ ಮಾಡಿ ತಿಂತೀವಿ ಅನ್ಸತೈತ್ರಿ. ಆಯ್ತು ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಗೊತ್ತಲ್ರಿ ನಿಮ್ಗೆ ಹೆಸರೇನು ಹೇಳೋದು ಬೇಡ ಅಲ್ರಿ.
ಆದ್ರೆ ಹೇಳ್ತೀನಿ ರೀ, ನನ್ನ ಹೆಸರು ಗುಂಡ. ಇವತ್ತು ನಮ್ಮ ಅಜ್ಜಿ ಮತ್ತು ಅಮ್ಮ ಚಾನಲಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಆಗಿದಾರಂತ್ರಿ. ನನಗಂತೂ ಭಾಳ ಖುಷಿ ಆಗತೈತೆ. ಈ ನೆಪದಾಗ ನಮ್ಗೆ ಕೇಕ್ ತಿನ್ನಕ್ಕೆ ಸಿಗತೈತೆ ನೋಡ್ರಿ. ನಮ್ಮಪ್ಪ ಎಷ್ಟು ದೊಡ್ಡ ಕೇಕ್ ಮಾಡ್ಕೊಂಡು ತಂದೈತೆ. ಅದ್ರ ಮೇಲೆ ನಾವಿರೋ ಥರನ ಗೊಂಬೆ ಎಲ್ಲ ಹಾಕೈತೆ. ನನಗೆ ತಿನ್ನಲ್ಲ, ಪುಟ್ಟಿದ್ದು ನಾನು ತಿಂತೀನಿ, ನಂದು ಪುಟ್ಟಿ ತಿಂತ. ಗೊಂಬೆಗಳನ್ನ ಮಾಡಿಸಿದಾರೆ ನೋಡ್ರಿ. ಅದು ಗೊಂಬೆನು ಕೇಕ್ ಅನ್ಕೊಂಡ್ಬಿಟ್ಟಿದ್ದ ನೀನು. ಗುಂಡ, ಅದು ಮೆಟಲ್ ಗೊಂಬೆ ಅಪ್ಪ, ಕೇಕ್ ಅಲ್ಲ. ಹೌದಾ ಅಪ್ಪ, ನಾನು ಕೇಕ್ ಅನ್ಕೊಂಡ್ಬಿಟ್ಟಿದ್ದೆ. ಇರ್ಲಿ, ಆಯ್ತ್ರಿ ಫ್ರೆಂಡ್ಸ್, ನಾವು ಜಲ್ದಿ ಕೇಕ್ ಕಟ್ ಮಾಡ್ತೀವಿ, ನೀವು ಬರ್ರಿ. ಎಲ್ಲರದು ಮಾತಾಡೋದಾತ್ರಿ. ಈಗ ಉಳ್ದಿದ್ದ ಸಿದ್ದೇಗೌಡ್ರಷ್ಟೇ. ಮಾತಾಡಪ್ಪ. ಏ ಇರ್ಲಿ ಬಿಡ್ಲೆ ಗಿರ್ಜಿ, ಅವೆಲ್ಲ ಮಾತಾಡಕದು ಬರಲ್ಲ ನನ್ಗೆ. ಸುಮ್ಮನೆ ಯಾಕೆ ಹಚ್ಚಿದ್ದೆ? ಎಲ್ರು ಮಾತಾಡಿದ್ರಲ್ಲ, ಸಾಕು ಬಿಡಷ್ಟೆ. ಕೇಕ್ ಕಟ್ ಮಾಡ್ರಿ ಜಲ್ದಿ. ಕೇಕ್ ಕಟ್ ಮಾಡೋಂತವ. ಆಮೇಲೆ ಯಾಕೆ ಮಾತಾಡಕ್ ಬರೋದಿಲ್ಲ? ಇಲ್ಲಾಂದ್ರೆ ನಾನು ಹೇಳ್ಕೊಡ್ತೀನಿ, ಹಂಗೆ ಹೇಳು. ಮಾತಾಡಕ್ ಬರೋದಿಲ್ಲ ಅಂತಂದ್ರು ಕೇಳಲ್ಲ ಈ ಗಿರ್ಜಿ. ಆತಗೋ ಹೇಳ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ರೀ ಎಲ್ಲರಿಗೂ. ಈ ಕಡೆಗೆ ನೋಡಿ ಯಾಕೆ ಮಾತಾಡತಿ? ಆ ಕಡೆಗೆ ನೋಡು. ಈ ಕಡೆಗ್ ನೋಡ್ ಯಾಕೆ ಮಾತಾಡತಿ? ಆ ಕಡೆಗ್ ನೋಡು. ಅಯ್ಯೋ ಅಪ್ಪ, ಅಮ್ಮ ಹೇಳತಾರ ಆ ಕಡೆಗ್ ನೋಡ್ ಮಾತಾಡ್ಬೇಕಂತ ನೋಡು. ಹೌದೇನು? ನಂಗೇನು ಗೊತ್ತಪ್ಪ, ಹೇಳ್ಕೊಡೋದು ಹೇಳಂತನ್ಲ, ಅದಕ್ಕೆ ಹೇಳತ್ತೀನಿ ನಾನು. ಅಯ್ಯಯ್ಯ, ಹೌದು ಬಿಡಪ್ಪ. ಇದನ್ನು ಹೇಳಿದೆಯಪ್ಪ ನಿನ್ ಮತ್ತೆ. ಈಗ ಹೇಳ್ತೀನಿ ನೋಡು. ನಮಸ್ಕಾರ ಎಲ್ಲರಿಗೂ. ಎಲ್ರು ಹೇಗಿದ್ದೀರಿ? ನಮಸ್ಕಾರ ಎಲ್ಲರಿಗೂ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮದಿರಂತ ಅನ್ಕೊಳತೀನಿ. ಬ್ಯಾಡ್ ತಗೋಲಿ ಗಿರ್ಜಿ, ನೀನ್ ಹೇಳ್ಕೊಡೋದು ಮತ್ ಲೇಟ್ ಆಕೈತೆ, ನಾನೇ ಹೇಳ್ತೀನಿ ತಗೋ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮದಿವಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನಮ್ಮ ಚಾನಲ್ ಒಳಗೆ 50,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇನ್ನು ಮುಂದಕ್ಕೂ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ರೀ. ಆಯ್ತು ರೀ ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದಗಳು ರೀ. ಅಷ್ಟೇ? ಇರ್ಲಿ ತಗೋ, ಅಷ್ಟಾದ್ರೆ ಮಾತಾಡಿದೆ ಅಲ್ಲ, ಸಾಕು ನನಗೆ. ಆಯ್ತು ರೀ ಫ್ರೆಂಡ್ಸ್, ಬರ್ರಿ ಕೇಕ್ ಕಟ್ ಮಾಡೋಣ. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು, ಕನಸುಗಾರ ನಾನು.